ಕೇಳಿ ನಾವು ಅಣ್ಣವರ ಅಭಿಮಾನಿಗಳು, ಅಣ್ಣವ್ರ ಚಿತ್ರದ ಅಭಿಮಾನಿಗಳು. ಈ ಆಕಾಶ್ ಚಿತ್ರ ಏನು ಇವತ್ತು 13ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನನಗೆ 21 ವರ್ಷಗಳ ಹಿಂದೆ ನೆನಪು. ಮೇನ್ಕಾ ಥಿಯೇಟ್ರಲ್ಲಿ ಬೆಳಗಿನ ಆಟನೇ ಬಂದು ನೋಡಿದ್ವಿ. ಮಹೇಶ್ ಬಾಬು ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ನೋಡಿ ಆ ಒಂದು ಸಂಭ್ರಮನ ಮತ್ತೆ ಏನು ನರ್ತಕಿ ಥಿಯೇಟ್ರಲ್ಲಿ ಇವತ್ತು ಆಗ್ತಾಯಿದೆ. 17ನೇ ತಾರೀಕು ಅಪ್ಪು ಅವ್ರ ಬರ್ತಡೇ ಇದೆ. ಇಡೀ ಅಸಂಖ್ಯಾತ ಅಭಿಮಾನಿಗಳು ಮತ್ತೆ ಆಕಾಶನ ನೋಡೋಕ್ಕೆ ದಿಗ್ಗಲ್ಲಿ ನಿಂತಿದ್ದೀವಿ. ನಾವು ದೊಡ್ಡಬಳ್ಳಾಪುರದ ಅಭಿಮಾನಿಗಳು. ದೊಡ್ಡಬಳ್ಳಾಪುರಕ್ಕೂ ಅಣ್ಣವ್ರ ಕುಟುಂಬಕ್ಕೂ ಶಿವಣ್ಣವ್ರಿಗೂ ಅಪ್ಪು ಸಾಕು ಹಲವಾರು ಬಾರಿ ದೊಡ್ಡಬಳ್ಳಾಪುರದ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಮಾಡ್ತಾ ಇದ್ದೀವಿ. ಅಪ್ಪು ಸಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಸರ್, 21 ವರ್ಷಗಳ ನಂತರ ಮತ್ತೆ ಮರು ಬಿಡುಗಡೆ ಆಗ್ತದೆ. ಅದೇ ಸೆಲೆಬ್ರೇಷನ್, ಅದೇ ಕ್ರೇಜು, ಏನು ಹೇಳ್ತೀರಿ ಸರ್? ಈಗ ನಾವು ನೋಡಿ, ಮೊನ್ನೆ 51 ವರ್ಷಗಳಾದಮೇಲೆ ಮೊನ್ನೆ ಏನು ಸಂಪಾದಿಸುವ ಅಪ್ಪಾಜಿ ಅವರು ಅದೇ ಕ್ರೇಜ್. ಇದು 21 ವರ್ಷಗಳಾಗಿದೆ. ಇನ್ಸಿಡೆಂಟ್ ಅದು 51, ಇದು 21. ಇನ್ನೂ 41 ಆಗಲಿ 81 ಆಗಲಿ ಅದೇ ಕ್ರೇಜ್ ಇರುತ್ತೆ. ಅಪ್ಪು ಸಾರ್ದಂತಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರ ಕುಟುಂಬದ್ದು ಯಾವುದೇ ಒಂದು ಮಾಡಿದ್ರು ದಾಖಲೆ ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು, ಅಣ್ಣವ್ರ ಚಿತ್ರಗಳೇ. 54ರಿಂದ 2026ವರೆಗೂ 80 ಕನ್ನಡ ಚಿತ್ರರಂಗದ 80 ವರ್ಷಗಳ ಇತಿಹಾಸದಲ್ಲಿ ಮಾಡೋರು ಇವರೇ. ಅದನ್ನು ದಾಖಲೆ ಅಳಿಸಿ ಹೊಸ ಇತಿಹಾಸ ಬರೆಯೋರು ರಾಜ್ಕುಮಾರ್ ಅಭಿಮಾನಿ. ಆ ಒಂದು ಟ್ರೆಂಡ್ ನೋಡಿ, ನಿನ್ನೆನೇ ಇಲ್ಲ ನಾಳೆ ರಿಲೀಸ್ ಇದ್ದರೆ ನಿನ್ನೆನೇ ಕಥೆ ಹುಟ್ಟು ಹುಣ್ಣಾರ ಮರು ಬಿಡುಗಡೆ ಚಿತ್ರಕ್ಕೆ ಈ ಥರ ಕ್ರೇಜು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಮುಂದುವರಿತದೆ. ಎಲ್ಲ ಕನ್ನಡ ಚಿತ್ರಗಳು ಚಿತ್ರಮಂದಿರಕ್ಕೆ ಬಂದು ನೋಡಿ. ದಯಮಾಡಿ ಅಪ್ಪು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ದೊಡ್ಡಬಳ್ಳಾಪುರದ ಒಂದು ಹೊಸ ಸಿನಿಮಾ ಬಿಡುಗಡೆ ಆದರೆ ಥಿಯೇಟರ್ಗೆ ಜನಗಳು ಬರ್ತಿಲ್ಲ. ಅದರಲ್ಲೂ ಕೂಡ ಇವತ್ತು ಆಕಾಶ್ಗೆ ಮಾರ್ನಿಂಗ್ ಶೋನೇ ಹೌಸ್ಫುಲ್ ಆಗಿ ಕೆಲವು ಕಡೆ ಹೇಳಿ. ನೋಡಿ, ಕನ್ನಡ ಚಿತ್ರರಂಗ ಇತ್ತೀಚೆಗೆ ಎಲ್ಲೋ ಒಂದು ಕಡೆಗೆ ಕಂಟೆಂಟ್ ಎಲ್ಲ ಚಿತ್ರಗಳು ಹೊಸಬರು ಬರ್ತಾರ ಅಂಥದ್ದು ಸ್ವಾಗತಾರ್ಹ. ಆದರೆ ಮತ್ತೆ ಹಳೆ ಕಾಲಕ್ಕೆ ನಾವು 70, 80, 80, 90, 2000 ಇಸ್ವಿವರೆಗೂ ಮರು ಬಿಡುಗಡೆ ಆಗ್ತಾ ಇರುವಂಥ ಎಲ್ಲ ನಟರು ಚಿತ್ರಗಳು ಈ ಥರ ಕ್ರೇಜ್ ಉಂಟಾಕೋದಕ್ಕೆ ಕಾರಣ ಏನು ಅಂದರೆ ಸದುಪಯೋಗಗಳಿತ್ತು, ಸಂಗೀತ ಇತ್ತು, ಸಂಭಾಷಣೆ ಇತ್ತು, ಎಲ್ಲ ಕುಟುಂಬ ಸಮೇತ ನೋಡೋವಂಥ ಚಿತ್ರಗಳು ಹಿಂದೆ ಬರ್ತಿತ್ತು. ಇವಾಗ ಬರ್ತಿದೆ, ಇಲ್ಲ ಅಂತ ಕೆಲವು ಚಿತ್ರಗಳು ನೋಡ್ತಾರೆ. ಆದರೆ ಹೊಸ ಚಿತ್ರಗಳು ಇನ್ನು ಹಳೆ ಚಿತ್ರಕ್ಕೆ ಮಾರು ಹೋಗ್ತಾ ಇರೋದಕ್ಕೆ ಉದಾಹರಣೆ ಆಕಾಶ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.